ಮಿತಿ ಮೀರಿದ ಬಿಜೆಪಿ ಬಣಬಡಿದಾಟ, ಮಹಾ ಅಂತರ್ಯುದ್ಧ, ಡೀಲ್ ದಾಖಲೆ ಬಿಡುಗಡೆ ಮಾಡ್ಲ. ವಿಜಯೇಂದ್ರಗೆ ಯತ್ನಾಳ್ ವಾರ್ನಿಂಗ್, ಈಗ್ಲೇ ಬಿಡುಗಡೆ ಮಾಡಿ. ಯತ್ನಾಳ್ಗೆ ವಿಜಯೇಂದ್ರ ಕೌಂಟರ್. ತಿಪ್ಪೆ ಕೊಚ್ಚೆ, ಪ್ರತಾಪ್ ಸಿಂಹ ರೇಣುಕಾಚಾರ್ಯ ಕೆಸರೆರಚಾಟ. ವಿಜಯೇಂದ್ರ ಬಣ ವರ್ಸಸ್ ಯತ್ನಾಳ್ ಬಣ ಗುದ್ದಾಟಕ್ಕೆ ಪಕ್ಷವೇ ವಿಲವಿಲ. ದೂರು ಪ್ರತಿದೂರು, ನಿರ್ಣಾಯಕ ಘಟ್ಟಕ್ಕೆ ತಲುಪಿದ ಆಂತರಿಕ ಸಂಘರ್ಷ. ಇದೇ ಹೊತ್ತಿನ ವಿಶೇಷ, ಅಂತಃಕಲಹ, ಕೋಲಾಹಲ. ಈಗಾಗಲೇ ಬೀದಿಗೆ ಬಂದಿರುವ ಬಿಜೆಪಿಯ ಆಂತರಿಕ ಕಲಹ ಈಗ ಕೊಚ್ಚೆ ತಿಪ್ಪೆವರೆಗೂ ಬಂದಿದೆ. ಅತ್ತ ಬಿಜೆಪಿ ಹೈಕಮಾಂಡ್ ಕಾದು ನೋಡುವ ತಂತ್ರಕ್ಕೆ ಹೋದ ಕಾರಣ ಇಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ. ಆಡಳಿತ ಪಕ್ಷ ಸಾಲು ಸಾಲು ವಿವಾದ ಮತ್ತು ಹಗರಣಗಳಲ್ಲಿ ಸಿಲುಕಿರುವ ಸಂದರ್ಭದಲ್ಲಿ ಅದರ ವಿರುದ್ಧ ಹೋರಾಟ ಮಾಡಬೇಕಾದವರು ಈಗ ತಮ್ಮೊಳಗೆ ಹೋರಾಡ್ತಿದ್ದಾರೆ. ಕಳೆದ 5 ವರ್ಷಗಳ ಹಿಂದೆಯೇ ಹುಟ್ಟಿದ್ದ ಈ ಭಿನ್ನಮತವನ್ನ ಶಮನ ಮಾಡದೆ ಹಾಗೇ ಬಿಟ್ಟಿದ್ದರ ಪರಿಣಾಮ ಇವತ್ತು ಕರ್ನಾಟಕದ ಬಿಜೆಪಿ ಪಕ್ಷ ತುಂಡು ತುಂಡಾಗಿರೋದು ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಬಹಿರಂಗವಾಗಿಯೇ ಕಚ್ಚಾಡಿಕೊಳ್ತಿರುವ ಬಿಜೆಪಿಯ ಎರಡೂ ಬಣಗಳ ಕೆಸರೆರಚಾಟ ಈಗ ನಿರ್ಣಾಯಕ ಘಟ್ಟಕ್ಕೆ ಬಂದಿರುವಂತಿದ್ದು, ದೆಹಲಿಯಲ್ಲಿ ದೂರು ಪ್ರತಿ ದೂರುಗಳು ದಾಖಲಾಗುತ್ತಿವೆ. ಈ ನಡವಳಿಕೆಯಿಂದ ಅಥವಾ ಯಡಿಯೂರಪ್ಪನವರು ಬಯೋದ್ರಿಂದ ಅವರೇನೋ ರಾಜ್ಯದಲ್ಲಿ ಎತ್ತರಕ್ಕೆ ಬೆಳೀತಾರೆ ಅನ್ನೋ ಭ್ರಮೆನಲ್ಲಿದ್ದರೆ ಖಂಡಿತ ಸಾಧ್ಯ ಇಲ್ಲ. ಅವರು ಒಳ್ಳೆಯ ಕುಟುಂಬ, ದೇಶದಲ್ಲಿ ಅತ್ಯಂತ ಪ್ರಾಮಾಣಿಕ ಕುಟುಂಬ ಅಂದರೆ ಯಡಿಯೂರಪ್ಪನವರು. ನಾನು ಉಚ್ಚಾಟನೆ ಮಾಡಬೇಕು ಅಂತೇಳಿ ದೆಹಲಿಗೆ ಹೋಗಿ ಕಂಪ್ಲೇಂಟ್ ಹೇಳ್ತಾ ಇಲ್ಲ, ವರಿಷ್ಠರು ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ರಾಜ್ಯದ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ 20 ಲೆಟರ್ಗಳು ಸೈನ್ ಮಾಡ್ಬೋದು. ನಮ್ಮ ಕಾಣ್ಬೋದು ಭಾಳ ದಿನ ಮುಂದುವರಿತಂದು ನನಗೇನು ಅನ್ಸಲ್ಲ. ನೋಡೋಣ. ವಿಡಿಯೋ ಬಿಡ್ಲಿಕ್ಕೆ ಬೇಡ ವಿಜೇಂದ್ರ ಅವರೇ, ಸುಮ್ಮನೆ ಇದ್ದರೆ ಅಷ್ಟೇ ಚಲೋ. ಶುಭ ಮುಹೂರ್ತಕ್ಕೆ ಕಾಯಕ್ಕೆ ಹೋಗಬೇಡಿ ಅಂತ ಏನೇ ದಾಖಲೆ ವಿಡಿಯೋಗಳಿದ್ರೂ ಸಹ ತತ್ಕ್ಷಣ ಬಿಡುಗಡೆ ಮಾಡಿ. ಮಿತಿ ಮೀರಿದ ಬಿಜೆಪಿ ಬಣಬಡಿದಾಟ, ಮಹಾ ಅಂತರ್ಯುದ್ಧ, ನಾನಾ ನೀನಾ ನೋಡೇ ಬಿಡೋಣ ನಿರ್ಧರಿಸಿದ್ರ ಕಮಲ ನಾಯಕರು. ಇದೇನು ಹೊಸ ವಿಚಾರ ಅಲ್ವೇ ಅಲ್ಲ. ಹೆಚ್ಚು ಕಮ್ಮಿ ಕಳೆದ 5 ವರ್ಷಗಳಿಂದಲೂ ಕೂಡ ನಡೀತಾ ಇರೋದೆ. ಸಣ್ಣ ಕಿಡಿಯಾಗಿದ್ದಾಗಲೇ ಅದನ್ನ ಶಮನ ಮಾಡಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇವತ್ತು ಅದು ಕಾಡ್ಗಿಚ್ಚಿನಂತಾಗ್ಬಿಟ್ಟಿದೆ. BS ಯಡಿಯೂರಪ್ಪ ಮತ್ತು ಕುಟುಂಬದ ವಿರುದ್ಧ 4-5 ವರ್ಷಗಳಿಂದಲೇ ಯತ್ನಾಳ್ ಟೀಕೆ ಮಾಡ್ತಾನೆ ಬಂದಿದ್ರು. 2015ರಿಂದ 2021ರವರೆಗೂ ಕೂಡ ಯಡಿಯೂರಪ್ಪ ಸಿಎಂ ಆಗಿದ್ದಾಗಲೇ ಯತ್ನಾಳ್ ಸದನದೊಳಗೆ ಹೊರಗೆ ಯಡಿಯೂರಪ್ಪ ಅವರನ್ನ ಬೈತಿದ್ರು. ಬಸವರಾಜ ಬೊಮ್ಮಾಯಿ ಸಿಎಂ ಆದ ಬಳಿಕವಂತೂ ಆಡಳಿತ ಪಕ್ಷದೊಳಗೆ ಒಂದು ವಿಪಕ್ಷ ನಾಯಕನಾಗಿ ನಿಂತವರು ಯತ್ನಾಳ್. ಹೀಗೆ ಅವತ್ತೇ ಯತ್ನಾಳ್ ಬಹಿರಂಗವಾಗಿ BSY ಫ್ಯಾಮಿಲಿ ವಿರುದ್ಧ ತೊಡೆತಟ್ತಾ ಇದ್ದಾಗ ಬಿಜೆಪಿ ಹೈಕಮಾಂಡ್ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿತ್ತು. ಅದರ ಫಲವೇ ಇವತ್ತು ಯತ್ನಾಳ್ ಜೊತೆಗೆ ಒಂದು ತಂಡವೇ ಸೇರಿದೆ. ಬಿಜೆಪಿ ಪಕ್ಷ ಅಕ್ಷರಶಃ ಇಬ್ಬಾಗವಾಗಿದ್ದು ಬರಿಗಣ್ಣಿಗೆ ಕಾಣಿಸುವಂತಿದೆ. ಯಾವಾಗ BSY ಪುತ್ರ ವಿಜಯೇಂದ್ರ ಅವರನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಾಯಿತೋ ಆಗ್ಲೇ ಬಿಜೆಪಿಯ ಬಿರುಕು ದೊಡ್ಡದಾಯಿತು. ಅಲ್ಲಿಯವರೆಗೂ ಯತ್ನಾಳ್ ಒಬ್ಬರೇ ಬಹಿರಂಗವಾಗಿ BSY ವಿರುದ್ಧ ದಾಳಿ ಮಾಡ್ತಾ ಇದ್ರು. ಕಳೆದ 1.5 ವರ್ಷದಲ್ಲಿ ಯತ್ನಾಳ್ ತಂಡಕ್ಕೆ ಹಲವಾರು ನಾಯಕರು ಸೇರ್ಪಡೆಯಾಗಿರೋದ್ರಿಂದ ಈಗ ಅದು ದೊಡ್ಡ ಪ್ರಬಲ ಬಣವೇ ಆಗ್ಬಿಟ್ಟಿದೆ. ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, GM ಸಿದ್ದೇಶ್ವರ್, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, ಹೀಗೆ ಯತ್ನಾಳ್ ಬಣದ ಪಟ್ಟಿ ಬೆಳೆಯುತ್ತಲೇ ಇದೆ. ಇವರೆಲ್ಲ ಬಹಿರಂಗವಾಗಿ ಯತ್ನಾಳ್ ಜೊತೆಗೆ ಗುರುತಿಸಿಕೊಂಡವರಷ್ಟೇ. ಇನ್ನು ಕೆಲವರು ರಹಸ್ಯವಾಗಿಯೇ ಈ ವಿರೋಧಿ ಬಣದಲ್ಲಿದ್ದಾರೆ. ಹೀಗೆ ಬಿಜೆಪಿಯೊಳಗಿನ 2 ಬಣಗಳು ಕೂಡ ಬಲಿಷ್ಠವಾಗ್ತಿದ್ದು ಅಂತಃಕಲಹ ಅಕ್ಷರಶಃ ಕೋಲಾಹಲವನ್ನೇ ಎಬ್ಬಿಸ್ಬಿಟ್ಟಿದೆ. ಮಾತನಾಡ್ತಿಲ್ಲ ಅಂದ್ರೆ ಅಸಮರ್ಥತೆ ಅಲ್ಲ, ನನ್ನ ಬದಲಾವಣೆ ಭ್ರಮೆ, ಅವರ ಆಸೆ ಈಡೇರಲ್ಲ, ಇದು ಬಹಳ ದಿನ ಮುಂದುವರಿಯಲ್ಲ ಎಂದ ವಿಜಯೇಂದ್ರ. ಯತ್ನಾಳ್ 3-4 ವರ್ಷಗಳಿಂದ BSY ಕುಟುಂಬದ ವಿರುದ್ಧ ಬಹಿರಂಗ ಆರೋಪ, ನೇರ ಟೀಕೆ ಮಾಡ್ತಾ ಬಂದಿದ್ದಾರೆ. ಅದರಲ್ಲೂ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ನಂತರ ಈ ಟೀಕೆ ಹೆಚ್ಚಾಗಿದೆ. ಆದರೆ ಆ ಕಡೆಯಿಂದ ಇದಕ್ಕೆ ದೊಡ್ಡ ಮಟ್ಟದ ಪ್ರತಿಕ್ರಿಯೆ ಬರ್ತಾ ಇರಲಿಲ್ಲ. BSY ಆಗಲಿ ವಿಜಯೇಂದ್ರ ಆಗಲಿ ಯತ್ನಾಳ್ಗೆ ತಿರುಗೇಟನ್ನು ಕೊಡ್ತಾ ಇರಲಿಲ್ಲ. ಆದ್ರೀಗ ಪರಿಸ್ಥಿತಿ ಬದಲಾಗಿದೆ. ವಿಜಯೇಂದ್ರ ಮತ್ತು ಅವರ ಬಣ ತಿರುಗೇಟು ಕೊಡಲೇಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಇದರ ಬೆನ್ನಲ್ಲೇ ದಿಢೀರನೆ ದೆಹಲಿಗೆ ಹೋಗಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಅಲ್ಲಿ ವರಿಷ್ಠರಿಗೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಗಮನಕ್ಕೂ ಕೂಡ ತಂದಿದ್ದಾರೆ. ಮೊದಲ ಬಾರಿಗೆ ಅಧಿಕೃತವಾಗಿ ವಿಜಯೇಂದ್ರ ಯತ್ನಾಳ್ ವಿರುದ್ಧ ತೊಡೆತಟ್ಟಿದ್ದಾರೆ. ನಾನು ಮಾತನಾಡಲಿಲ್ಲ ಅಂದ್ರೆ ಅದು ಅಸಮರ್ಥತೆ ಅಲ್ಲ ಅಂಥೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ. ನಡವಳಿಕೆಯಿಂದ ಅಥವಾ ಯಡಿಯೂರಪ್ಪನವರು ಬಯೋದ್ರಿಂದ ಅವರೇನೋ ರಾಜ್ಯದಲ್ಲಿ ಎತ್ತರಕ್ಕೆ ಬೆಳೀತಾರೆ ಅನ್ನೋ ಭ್ರಮೆನಲ್ಲಿದ್ದರೆ ಖಂಡಿತ ಸಾಧ್ಯ ಇಲ್ಲ. ಕಾರ್ಯಕರ್ತರು ಕೂಡ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಎಲ್ಲದಕ್ಕೂ ಕೂಡ ಇತಿಶ್ರೀ ಹಾಡಬೇಕು ಅನ್ನುವ ಅಪೇಕ್ಷೆ ಕಾರ್ಯಕರ್ತರದ್ದು ಕೂಡ ಇದೆ.
ಯಾರ ಗಮನಕ್ಕೆ ತರಬೇಕೋ ಅದು ತಂದಿದ್ದೇನೆ. ಇವತ್ತು ವಿಜಯೇಂದ್ರ ಏನೋ ಮಾತನಾಡ್ತಿಲ್ಲ ಅಂತ ಹೇಳಿದ್ರೆ ಅಥವಾ ನಾನೇನೋ ಮಾತನಾಡ್ತಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಅಸಮರ್ಥತೆ ಅಂತ ಅಂದ್ಕೊಂಡ್ರೆ ತಪ್ಪಾಗ್ತದೆ. ಯಡಿಯೂರಪ್ಪನವ್ರು ಟೀಕೆ ಮಾಡೋದ್ರಿಂದ ರಾಜ್ಯಾದ್ಯಂತ ಇವರು ಪ್ರಚಾರ ಸಿಗ್ತದೆ ಅಂತ ಹೇಳಿದ್ರೆ ಯಾವುದೋ ಭ್ರಮೆನಲ್ಲಿ ಇವರು ಇದ್ದಾರೆ. ವಿಜಯೇಂದ್ರ ವಿರೋಧಿ ಬಣದ ಪ್ರಮುಖ ಗುರಿ ಇರೋದು ರಾಜ್ಯಾಧ್ಯಕ್ಷ ಸ್ಥಾನವನ್ನ ಬದಲಾವಣೆ ಮಾಡೋದು. ಈ ರೀತಿ ಹೇಳಿಕೆಗಳಿಂದ ನನ್ನನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗಿಬಹುದು ಅಂತ ಅಂದುಕೊಂಡ್ರೆ ಅದು ಭ್ರಮೆ ಎಂದಿರುವ ವಿಜಯೇಂದ್ರ ಯಾರನ್ನೂ ಉಚ್ಚಾಟನೆ ಮಾಡುವಂತೆ ನಾನು ಹೇಳಿಲ್ಲ, ಆದರೆ ಏನಾಗಬೇಕು ಅವೆಲ್ಲ ಆಗೇ ಆಗುತ್ತೆ, ಇದು ಹೆಚ್ಚು ದಿನ ನಡೆಯಲ್ಲ ಅಂತ ಹಿಂಟ್ ಕೂಡ ಕೊಟ್ಟಿದ್ದಾರೆ. ಈ ರೀತಿ ದಿನ ಬೆಳಗಾದ್ರೂ ನನ್ನ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡೋದ್ರಿಂದ ಏನಾದರೂ ವಿಜಯೇಂದ್ರನ ಅಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡ್ತಾರೆ ಅನ್ನೋ ಭ್ರಮೆನಲ್ಲಿದ್ದರೆ ಖಂಡಿತ ಕೂಡ ಅದು ಅವ್ರ ಆಸೆ ಈಡೇರೋದಿಲ್ಲ. ಇದರ ನಡುವೆನೂ ಸಹ ನನ್ನ ತಾಳ್ಮೆನ ಹಿಡ್ಕೊಂಡು ವರಿಷ್ಠರು ಇವತ್ತೇ ನನಗೆ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ನನ್ನ ಸಾಮರ್ಥ್ಯಕ್ಕೂ ಮೀರಿ ನಿಭಾಯಿಸ್ತಕ್ಕಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ, ಯಶಸ್ಸನ್ನು ಕೂಡ ಆಗ್ತಾ ಇದ್ದೇನೆ. ನಾನು ಉಚ್ಚಾಟನೆ ಮಾಡಬೇಕು ಅಂತೇಳಿ ದೆಹಲಿಗೆ ಹೋಗಿ ಕಂಪ್ಲೇಂಟ್ ಹೇಳ್ತಾ ಇಲ್ಲ. ವರಿಷ್ಠರು ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ದಿನನಿತ್ಯ ಹಾದಿಲಿ ಬಿದಿಲಿ ಇವರೇನು ಮಾತನಾಡ್ತಾ ಇದ್ದಾರೆ, ಪತ್ರಿಕೆಗಳು ಕೂಡ ಬರ್ತಾ ಇದೆ, ಅವ್ರದ್ದೇ ಆದಂಥ ಮಾಹಿತಿಗಳನ್ನ ಪಡೆದುಕೊಂಡಿದ್ದಾರೆ. ಏನಾಗಬೇಕು ಆಗ್ತದೆ. ವಿಜಯೇಂದ್ರ ಅಪ್ಪಟ ಚಿನ್ನ ಬಂಗಾರ, ಯತ್ನಾಳ್ ಲೇವಡಿ, ಡಿಕೆ ಜೊತೆ ಡೀಲ್. ವಿಜಯೇಂದ್ರ ವಿರುದ್ಧ ಯತ್ನಾಳ್ ಆರೋಪ, ದಾಖಲೆ ಬಿಡುಗಡೆ ಮಾಡಲ್ಲ, ಓಪನ್ ಚಾಲೆಂಜ್ ಹಾಕಿದ್ರ ಯತ್ನಾಳ್. ಅತ್ತ ವಿಜಯೇಂದ್ರ ದೆಹಲಿಗೆ ಹೋಗಿ ಯತ್ನಾಳ್ ಮತ್ತು ಬಣದ ವಿಚಾರವಾಗಿ ರಾಜ್ಯ ಉಸ್ತುವಾರಿಗೆ ಮಾಹಿತಿ ಕೊಟ್ಟು ಬಂದಿದ್ದಾರೆ. ದಿನ ಬೆಳಗಾದ್ರೆ ವಿಜಯೇಂದ್ರ ಮತ್ತು ಬಿಎಸ್ವೈ ವಿರುದ್ಧ ದಾಳಿ ಮಾಡುತ್ತಾ ಈ ವಿಚಾರದಲ್ಲಿ ಎದುರಾಳಿ ಪಕ್ಷ ಕಾಂಗ್ರೆಸ್ನಿಂದಲೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಯತ್ನಾಳ್. ಈಗ ಯಡಿಯೂರಪ್ಪ ಕುಟುಂಬದ ಬಗ್ಗೆ ಲೇವಡಿ ಆಡಿರುವ ಯತ್ನಾಳ್ ದೇಶದಲ್ಲಿಯೇ ಅವರದ್ದು ಪ್ರಾಮಾಣಿಕ ಕುಟುಂಬ, ವಿಜಯೇಂದ್ರ ಅಂತೂ ಚಿನ್ನ ಬಂಗಾರ ಅಂತ ಟಾಂಗ್ ಕೊಟ್ಟಿದ್ದಾರೆ. ಅವರು ಒಳ್ಳೆಯ ಕುಟುಂಬ ರೀ, ಮತ್ತು ಈ ದೇಶದಲ್ಲಿ ಅತ್ಯಂತ ಪ್ರಾಮಾಣಿಕ ಕುಟುಂಬ ಅಂದರೆ ಯಡಿಯೂರಪ್ಪನವ್ರ ಕುಟುಂಬ. ವಿಜಯೇಂದ್ರ ಅಂತೂ ಬಂಗಾರ ಇದ್ದಂಗೆ, ಅವರು ಭ್ರಷ್ಟಾಚಾರ ಅಂದ್ರೆ ಗೊತ್ತಿಲ್ಲ, ಅಷ್ಟು ಒಳ್ಳೆಯ ಕುಟುಂಬ. ಈಗ ಅದ್ರ ಸಂತೋಷ ಆಗ್ತದೆ. ಇದೇ ಸಂದರ್ಭದಲ್ಲಿ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಹಲವು ಆರೋಪಗಳನ್ನು ಕೂಡ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಸಿಕ್ಕಾಕೊಳ್ಳೋದಕ್ಕೆ ವಿಜಯೇಂದ್ರ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಿದ್ದಾರಂತೆ. ಡಿಕೆಶಿ ಜೊತೆ ವಿಜಯೇಂದ್ರ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದಾರಂತೆ. ಈ ಬಗ್ಗೆ ದಾಖಲೆ ಕೂಡ ಇದ್ದು ಅದನ್ನ ಬಿಡುಗಡೆ ಮಾಡ್ಲಾ ಅಂತ ಹೇಳಿ ವಿಜಯೇಂದ್ರ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಯತ್ನಾಳ್. ಈ ಮೂಲಕ ಅಂತಃಕಲಹ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಯಾವಾಗಲೂ ಮಾಧ್ಯಮಕ್ಕೆ ಹೇಳೋದೊಂದು ಬೇರೆ ಇರ್ತದೆ, ಮಾಧ್ಯಮದ ಹಿಂದೆ ಒಂದು ಬೇರೆ ಇರ್ತದೆ. ಆಫ್ ದಿ ರೆಕಾರ್ಡ್ನು ಅಂಥೇಳಿ ನಿಮ್ಮ ಮಾಧ್ಯಮದವ್ರು ಏನು ಮಾತಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನಿಮ್ಮ ಮಾಧ್ಯಮದವ್ರು ಹೇಳ್ತಾರೆ ನನಗೆ ಅವ್ರು ಏನೇನು ಮಾತಾಡಿದ್ದಾರೆ, ಆರ್ ಅಶೋಕ್ ಬಗ್ಗೆ ಏನು ಮಾತಾಡಿದ್ದಾರೆ, ಯತ್ನಾಳ್ ಬಗ್ಗೆ ಏನು ಮಾತಾಡಿದ್ದಾರೆ, ಸಿ ಟಿ ರವಿ ಬಗ್ಗೆ ಏನು ಮಾತಾಡಿದ್ದಾರೆ, ರಮೇಶ್ ಜಾರಕಿಹೊಳಿ ಸಲುವಾಗಿ ಇವರು ಯಾರ ಜೋಡೆ ಹೊಂದಾಣಿಕೆ ಮಾಡಿಕೊಂಡು ಅವರ ಮಾನವನ್ನು ಹಾಳು ಮಾಡುವಂಥದ್ದು ಎಲ್ಲ ಗೊತ್ತಿದೆ ಜನರಿಗೆ. ಜನ ಏನು ಹುಚ್ಚರಿಲ್ಲ, ದಡ್ರಿಲ್ಲ, ಒಂದೇ ಕುಟುಂಬಕ್ಕೆ ಜನ ಏನು ಅವ್ರಿಗೆ ಗುತ್ತಿಗೆ ಕೊಟ್ಟಿಲ್ಲ. ಇವತ್ತು ಇವರೆಲ್ಲ ಪ್ರಕರಣಗಳನ್ನು ವೀಕ್ ಮಾಡಿದ್ರು. ನಾವೇನಾರು ಕೇಳಿವೆ, ನೀವು ಅಡ್ಜಸ್ಟ್ಮೆಂಟ್ ಹೆಂಗದಿರು ಅನ್ನೋದಕ್ಕೆ ನನ್ನ ಕಣ್ಣು ಮುಂದೆ ನಾವು ಒಂದು ಹೋರಾಟ ಮಾಡಕತ್ತಿದ್ದೀವಿ. ಯಾವುದು ವಾಲ್ಮೀಕಿ ಹೋರಾಟ. ಅಲ್ಲಿ ಹೋಗಿ ರಾಜ್ಯದ ಅಧ್ಯಕ್ಷದ ಡಿ ಕೆ ಶಿವಕುಮಾರ್ ಕಡೆ ಒಂದು 20 ತನ್ನ ಲೆಟರ್ಗಳು ಸಹಿ ಮಾಡಿಸ್ಕೋತ ನಮ್ಮ ಕಣ್ಣು ಮುಂದೆ. ಹೋರಾಟದ ಬಾಯಿಯಲ್ಲಿದ್ದೀವಿ. ಹೊಂದಾಣಿಕೆ ಯಾರು ವಿಡಿಯೋ ಬಿಡ್ಲಿಕ್ಕೆ ಮಾಡಲ ವಿಜೇಂದ್ರ ಅವರೇ? ಸುಮ್ಮನೆ ಇದ್ದರೆ ಅಷ್ಟೇ ಚಲೋ. ನೀವೆಲ್ಲ ನಿಮ್ಮ ಗುಂಪಿನಿಂದ ಏನು ನಮ್ಮ ಮ್ಯಾಗೆ ಹೀನಾಯವಾಗಿ ಬಯಸ್ತಾ ಇದ್ದಿರಲ್ಲ. ನಾನು ಬಾಯಿ ತೆಗೆದಿಲ್ಲ, ಯಾಕಂದ್ರೆ ಕೇಂದ್ರದಿಂದ ನನಗೆ ಸೂಚನೆ ಇದೆ, ನೀವು ಅಟ್ಟೇ ಯಡಿಯೂರಪ್ಪ ಕುಟುಂಬ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿ ಸೂಚನೆ ಇದೆ. ಏನು ಮಾತಾಡೋದಿದ್ರು ವಕಫ್ ಬಗ್ಗೆ ಮಾತಾಡಿ. ಅಸಲಿಗೆ ಈ ಒಳಕಿತ್ತಾಟ ವಿಪರೀತ ಮಟ್ಟಕ್ಕೆ ಹೋಗ್ಲಿಕ್ಕೆ ಕಾರಣವಾಗಿದ್ದು ವಕ್ಫ್ ವಿರುದ್ಧದ ಹೋರಾಟ. ಒಂದು ಕಡೆ ರಾಜ್ಯ ಸರ್ಕಾರವನ್ನ ವಿವಾದದಲ್ಲಿ ಸಿಲುಕಿಸಿರುವ ವಕ್ಫ್ ವಿಚಾರವನ್ನ ಇಟ್ಕೊಂಡು ಪಕ್ಷದ ವತಿಯಿಂದ ವಿಜಯೇಂದ್ರ ಹೋರಾಟವನ್ನ ಘೋಷಿಸಿದ್ರೆ, ಇತ್ತ ಯತ್ನಾಳ್ ತಮ್ಮದೇ ತಂಡವನ್ನ ಕಟ್ಟಿಕೊಂಡು ಪ್ರತ್ಯೇಕ ಹೋರಾಟ ಮಾಡ್ತಿದ್ದಾರೆ. ಈ ಹೋರಾಟದ ನೆಪದಲ್ಲಿಯೇ ವಿಜಯೇಂದ್ರ ವಿರೋಧಿ ಬಣವೆಲ್ಲ ಒಂದು ಕಡೆ ಸೇರ್ತಾ ಇದೆ. ಇದು ಪಕ್ಷದ ಹೋರಾಟ, ಜನರ ಪರವಾಗಿ ಹೋರಾಟ ಎನ್ನುತ್ತಲೇ ಬಣ ರಾಜಕೀಯ ನಡೀತಾ ಇದೆ. ಇದಕ್ಕೆ ಪ್ರತಿಯಾಗಿ ಇತ್ತ ವಿಜಯೇಂದ್ರ ಬಣ ಕೂಡ 2-3 ದಿನಗಳಿಂದ ಓಡಾಟವನ್ನು ಶುರು ಮಾಡಿದೆ. ದೇವಸ್ಥಾನಗಳನ್ನು ಸುತ್ತುತ್ತಾ ಇದೆ. ರೇಣುಕಾಚಾರ್ಯ ನೇತೃತ್ವದಲ್ಲಿ ವಿಜಯೇಂದ್ರ ಬಣ ಕೂಡ ಈಗ ಬಹಿರಂಗವಾಗಿ ತೊಡೆತಟ್ಟಲು ಶುರು ಮಾಡಿದೆ. ತಡ ಮಾಡದೆ ಆದಷ್ಟು ಬೇಗನೆ ದಾಖಲೆ ಬಿಡುಗಡೆ ಮಾಡಲಿ, ಯತ್ನಾಳ್ಗೆ ವಿಜಯೇಂದ್ರ ಸವಾಲ್. ಡಿಕೆಶಿ ಜೊತೆ ಹೊಂದಾಣಿಕೆ ಮಾಡಿದ್ರ ಕುರಿತು ದಾಖಲೆ ಬಿಚ್ಚಿಡ್ತೀನಿ ಅಂತ ಹೇಳಿದ್ದ ಯತ್ನಾಳ್ ವಿರುದ್ಧ ವಿಜಯೇಂದ್ರ ಗುಡುಗಿದ್ದಾರೆ. ತನ್ನ ವಿರುದ್ಧ ಯಾವ ದಾಖಲೆ ಇದ್ರೂ ಶುಭ ಮುಹೂರ್ತಕ್ಕಾಗಿ ಕಾಯೋದು ಬೇಡ, ಕೂಡಲೇ ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ಸವಾಲ್ ಹಾಕಿದ್ದಾರೆ. ಒಂದು ಕ್ಷಣನೂ ಕೂಡ ತಡೆ ಮಾಡ್ದೇನೆ ಮಾನ್ಯ ಯತ್ನಾಳ್ ಗೌಡ ಪಾಟೀಲ್ ಅವರು ನಾನು ವಿನಂತಿ ಮಾಡ್ತೇನೆ, ಆಗ್ರಹವನ್ನು ಮಾಡ್ತೇನೆ, ಶುಭ ಮುಹೂರ್ತಕ್ಕೆ ಕಾಯಕ್ಕೆ ಹೋಗಬೇಡಿ, ಶುಭ ಮುಹೂರ್ತಕ್ಕೆ ಕಾಯಕ್ಕೆ ಹೋಗಬೇಡಿ ಅಂತ ಏನೇ ದಾಖಲೆ ವಿಡಿಯೋಗಳಿದ್ರೂ ಸಹ ತತ್ಕ್ಷಣ ಬಿಡುಗಡೆ ಮಾಡಿ.
ಆ ಒಂದು ಅವಶ್ಯಕತೆ ನನಗಂತೂ ಖಂಡಿತ ಇಲ್ಲ. ನನ್ನ ಮುಂದಿರ್ತಕ್ಕಂಥ ನನಗೆ ಸ್ಪಷ್ಟತೆ ಇದೆ, ನನ್ನ ಗುರಿ ಬಗ್ಗೆ ಸ್ಪಷ್ಟತೆ ಇದೆ. ಎಲ್ಲ ಕಾರ್ಯಕರ್ತನ ಒಗ್ಗೂಡಿಸ್ಕೊಂಡು ಇವತ್ತು ಪಕ್ಷವನ್ನು ಮುನ್ನಡೆಸ್ತಕ್ಕಂಥದ್ದು ನಾವು ಮಾಡಬೇಕಾಗಿದೆ, ಅದನ್ನು ಮಾಡ್ತಾ ಇದ್ದೇನೆ. ಇದು ನನ್ನ ಮುಂದೆ ಇರ್ತಕ್ಕಂಥ ಗುರಿ. ಈ ರೀತಿ ಹೊಂದಾಣಿಕೆ ರಾಜಕಾರಣ, ಯಡಿಯೂರಪ್ಪನವರು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡ್ರು, ವಿಜೇಂದ್ರನು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡ್ರು. ಈ ರೀತಿ ಪದೇ ಪದೇ ಹೇಳಿ ಇವತ್ತೇನು ಸಂಘಟನೆಗೆ ಪೆಟ್ಟನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಕಾರ್ಯಕರ್ತನೂ ಒಳ್ಳೇದು ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ, ಭಗವಂತನೂ ಕೂಡ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಈ ರೀತಿ ಯತ್ನಾಳ್ ಮಾತನಾಡಿರೋದಕ್ಕೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿರುವ ವಿಜಯೇಂದ್ರ, ಯತ್ನಾಳ್ ಹೆಗಲ ಮೇಲೆ ಬಂದೂಕಿಟ್ಟು ಗುಂಡು ಹಾರಿಸುವುದಕ್ಕೆ ಕೆಲವರು ಯತ್ನಿಸ್ತಿದ್ದಾರೆ ಅಂತ ಹೇಳಿದ್ದಾರೆ. ಈ ಮೂಲಕ ಯತ್ನಾಳ್ ಹಿಂದೆ ಬೇರೆ ದೊಡ್ಡವರೇ ಇರಬೇಕು ಅನ್ನುವ ಸುಳಿವನ್ನ ಕೊಟ್ಟಿದ್ದಾರೆ. ನಮ್ಮ ಕೆಲವು ಮುಖಂಡರುಗಳು ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ಇಟ್ಕೊಂಡು ಒಬ್ಬ ರಾಜ್ಯ ಕಂಡಂತ ಒಬ್ಬ ಧೀಮಂತ ನಾಯಕ, ರೈತ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ಮನಬಂದಂತೆ ಮಾತನಾಡ್ತಕ್ಕಂಥದ್ದು, ಅಥವಾ ಇನ್ನು ಕೆಲವರು ಯತ್ನಾಳ್ ಮೇಲೆ ಹೆಗಲ ಮೇಲೆ ಅವ್ರ ಮೇಲೆ ಹೊತ್ತು ಗನ್ನನ್ನು ಇಟ್ಟು ಗುಂಡು ಹಾರಿಸ್ತಕ್ಕಂಥ ಪ್ರಯತ್ನ ಕೆಲವರೇನು ಮಾಡ್ತಾ ಇದ್ದಾರೆ. ಇದು ಯಾವುದೂ ಕೂಡ ಪಕ್ಷಕ್ಕಂತೂ ಒಳ್ಳೇದಾಗೋದಿಲ್ಲ. ಮತ್ತೊಮ್ಮೆ ಗೌರವಾನ್ವಿತ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ರಲ್ಲಿ ಯತ್ನಾಳ್ ವಿನಂತಿ ಮಾಡ್ತೇನೆ, ಏನೇ ದಾಖಲೆ ಇದ್ರೂ ಕೂಡ ಒಂದು ಕ್ಷಣನೂ ಕೂಡ ತಡ ಮಾಡದೆ ನನ್ನ ವಿರುದ್ಧ ಏನೇನು ದಾಖಲೆಗಳು ತಕ್ಷಣ ಬಿಡಿ. ಇನ್ನು ಈ ಹೊಂದಾಣಿಕೆ ಆರೋಪದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಡಿ.ಕೆ. ಶಿವಕುಮಾರ್, ನಾನು ವ್ಯಕ್ತಿ ಪೂಜೆ ಮಾಡಿಲ್ಲ, ಪಕ್ಷದ ಪೂಜೆ ಮಾಡಿದ್ದೇನೆ. ನಾನು DCM ಅನುದಾನಗಳಿಗೆ ಸಹಿ ತೆಗೆದುಕೊಂಡು ಹೋಗಿರ್ತಾರೆ ಅಂತ ಹೇಳಿ ಸಮಜಾಯಿಷಿ ಕೊಟ್ಟಿದ್ದಾರೆ. ಹಿಂದೆ ಯಡಿಯೂರಪ್ಪನವ್ರು ಬಂದಿದ್ರಪ್ಪ, ನನ್ನ ಹತ್ರ ಬಂದು ಅವ್ರ ಕ್ಷೇತ್ರದ ಕೆಲಸಕ್ಕೆಲ್ಲ ಬಂದು ಸೈನ್ ಹಾಕ್ಸ್ಕೊಂಡು ಹೋಗಿದ್ದೆ. ನಾನು ಅವ್ರ ಹತ್ರಕ್ಕೆ ಯಡಿಯೂರಪ್ಪನವ್ರ ಹತ್ರಕ್ಕೆ ಹೋಗಿದ್ದೆ, ನನ್ನ ಕ್ಷೇತ್ರದ ಕೆಲಸ ಮಾಡ್ಕೊಡಿ ಅಂತ ನನಗೆ ಮಾತು ಕೊಟ್ಟಿದ್ರು, ಅಸೆಂಬ್ಲಿಲಿ ಹೇಳಿದ್ರು. ಅವರನ್ನು ಮಾತು ಪ್ರಕಾರ ನಡ್ಕೊಳ್ಳಿಲ್ಲ. ನಾನು ಅವ್ರ ಕ್ಷೇತ್ರಕ್ಕೆ ಕೆಲಸ ಮಾಡಿಕೊಟ್ಟಿರ್ಬೋದು, ಮಾಡ್ಬೋದು, ಮುಂದಕ್ಕೂ ಮಾಡಬಹುದು. ನನ್ನ ಡ್ಯೂಟಿ ಅದು. ನನಗೆ ಎಲ್ಲರೂ ನಾನು ಏನು ಒಂದು ಇದನ್ನು ಪ್ರತಿಜ್ಞಾ ಸ್ವೀಕಾರ ಮಾಡಿದ್ದೇನೆ ಅಂದರೆ, ಸಮಾನತೆಯಿಂದ ಸಂವಿಧಾನವನ್ನು ಎಲ್ಲರಿಗೂ ಕೂಡ ನಾನು ರಕ್ಷಣೆ ಮಾಡ್ತೀನಿ, ಸಮಾನತೆಯಿಂದ ಕೆಲಸ ಮಾಡ್ತೀನಿ, ಗೌಪ್ಯವಾಗಿ ಮಾಡ್ತೀನಿ ಅಂತ ಹೇಳಿದ್ದೇನೆ. ಸೊ ಆ ಕೆಲಸ ನಾನು ಮಾಡ್ತೀನಿ, ಅವ್ರು ಮಾಡುವುದಿಲ್ಲ. VSY ಮನೆಯಲ್ಲಿ ವಿಜಯೇಂದ್ರ ಬಣದ ಸಭೆ. ವಿಜಯೇಂದ್ರ ಬಣ ದಾವಣಗೆರೆಯಲ್ಲಿ ದೊಡ್ಡ ಸಮಾವೇಶ ನಡೆಸಿ ಶಕ್ತಿ ಪ್ರದರ್ಶನಕ್ಕೂ ಮುಂದಾಗಿದೆ. ಹೀಗಾಗಿ ಈ ಬಗ್ಗೆ ಚರ್ಚೆ ನಡೆಸಲಿಕ್ಕೆ BS ಯಡಿಯೂರಪ್ಪ ಮನೆಗೆ ಬೆಂಬಲಿಗರು ಬಂದಿದ್ರು. ರೇಣುಕಾಚಾರ್ಯ, BC ಪಾಟೀಲ್, ಕಟ ಸುಬ್ರಹ್ಮಣ್ಯ ನಾಯ್ಡು, ಹರತಾಳ್ ಹಾಲಪ್ಪ, ಮಾಡಾಳು ವಿರೂಪಾಕ್ಷಪ್ಪ ಹೀಗೆ ದೊಡ್ಡ ದಂಡೆ ಸೇರಿತ್ತು. ಯತ್ನಾಳ್ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಡಲಿಕ್ಕೆ ನಿಯೋಗ ಕೊಂಡೊಯ್ಯೋದ್ರ ಬಗ್ಗೆಯೂ ಕೂಡ ಚರ್ಚಿಸಿದ್ದಾರೆ. ಹೀಗಾಗಿ ಡಿಸೆಂಬರ್ 10ರವರೆಗೂ ಕೂಡ ಹೈಕಮಾಂಡ್ ಏನ್ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡಿ ಮುಂದಿನ ಹೆಜ್ಜೆ ಇಡುವುದಕ್ಕೆ ನಿರ್ಧರಿಸಿದ್ದಾರೆ. ಅವರಿಗೆ ಎಲ್ಲಿದೆ ಶಕ್ತಿ? ಇರೋ 4 ಜನ ನೋಡಿ. ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಯಡಿಯೂರಪ್ಪರು ವಿನಂತಿ ಮಾಡಿದ್ವಿ, ನಮಗೆ ಮತ್ತೊಮ್ಮೆ ಸಮಯ ಕೊಡ್ತೀವಿ ಅಂತ ಹೇಳಿದರೆ, ನಾವು ನಾಳೆ 10ನೇ ತಾರೀಕು ಸಂಜೆ 5 ಗಂಟೆಗೆ ದಾವಣಗೆರೆಯಲ್ಲಿ ಸೇರ್ತೀವಿ. ಎಲ್ಲರೂ ಬರ್ತಾರೆ ಸಂಜೆ 5-6 ಗಂಟೆ ದಾವಣಗೆರೆಗೆ. 11ನೇ ತಾರೀಕು ನಾವೆಲ್ಲ ಸುಮಾರು 60ಕ್ಕೂ ಹೆಚ್ಚು ಜನ ಮಾಜಿ ಶಾಸಕರು ಮತ್ತು ಇನ್ನು ವಿಧಾನ ಪರಿಷತ್ ಮಾಜಿಗಳ ಆಹ್ವಾನ ಮಾಡ್ತೀವಿ. ಸುಮಾರು 60ಕ್ಕೂ ಹೆಚ್ಚು ಜನ ನಾವು ದಾವಣಗೆರೆ ಸೇರ್ತಾ ಇದ್ದೀವಿ. ಅಂದು ನಿರ್ಣಯ ಮಾಡ್ತೀವಿ, ಉಚ್ಚಾಟನೆ ಮಾಡಿದರೆ ಮುಂದೆ ಏನು ಮಾಡಬೇಕು, ಎಲ್ಲವೂ ಸರಿಯಾಗುತ್ತೆ ಅಂತ ರಾಜ್ಯದ ಅಧ್ಯಕ್ಷ ಯಡಿಯೂರಪ್ಪನವ್ರು ಹೇಳಿದರೆ 10ನೇ ತಾರೀಕು ಆದ ನಂತರ ಡೆಲ್ಲಿಗೆ ಹೋಗ್ಬೇಕು, ಏನಾಗಬೇಕು ಎಲ್ಲವೂ ಚರ್ಚೆ ಮಾಡ್ತೀವಿ. ಇನ್ನು ಮಾಜಿ ಸಚಿವ BC ಪಾಟೀಲ್ ಕೂಡ ಯತ್ನಾಳ್ ಬಣದ ವಿರುದ್ಧ ಗುಡುಗಿದ್ದು, ಕೆಲವರು ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ರು. ಈ ದುಷ್ಟಶಕ್ತಿಗಳ ನಿಗ್ರಹ ಮಾಡಬೇಕು ಅಂತ ಹೇಳಿ ಚರ್ಚೆ ನಡೆದಿದೆ ಅಂತ ಹೇಳಿದ್ದಾರೆ. ಈ 2 ದಿನಗಳ ಕಾಲದಲ್ಲಿ ಏನು ನಾವು ಪ್ರವಾಸ ಮಾಡಿದ್ವಿ, ದೇವಸ್ಥಾನಗಳಿಗೆ ಭೇಟಿ ಮಾಡಿದ್ವಿ, ಎಲ್ಲ ಕಡೆಯಿಂದನೂ ಕಾರ್ಯಕರ್ತರು ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಇಲ್ಲಪ್ಪ ಏನೋ BJP ಪಕ್ಷಕ್ಕೆ ಸ್ವಲ್ಪ ಉಸಿರು ಬಂದಂಗಾಯಿತು, ಎಲ್ಲ ಒಂದು ಸೈಡ್ ಆಗಿತ್ತು, ಯಾರ್ಯಾರೋ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ರು. ಯಡಿಯೂರಪ್ಪನವ್ರ ಬಗ್ಗೆ, ಪಕ್ಷದ ಅಧ್ಯಕ್ಷರ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡ್ಕೊಂಡು ಹೋಗ್ತಾಯಿದ್ರು. ನೀವು ಮಾಡಿದ್ದು ಸರಿ ಇದೆ, ಪಕ್ಷದ ಬೆಂಬಲಕ್ಕಾಗಿ ನೀವು ಕೈಗೊಂಡಿರುವಂಥ ಕಾರ್ಯಕ್ರಮ ಸರಿ ಇದೆ ಅಂತ ಹೇಳಿದ್ರು. ನಾವು ವಿಘ್ನೇಶ್ವರನಲ್ಲಿ ಮತ್ತು ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೇವೆ. ಈ ದುಷ್ಟಶಕ್ತಿಗಳ ನಿವಾರಣೆ ಆಗಬೇಕು, ಪಕ್ಷ ಬಲಪಡಿಸಬೇಕು. ಒಂದು ಕಡೆ ಯತ್ನಾಳ್ ಬಣ ವಕ್ಫ್ ವಿರುದ್ಧದ ಹೋರಾಟದ ವಿಚಾರದಲ್ಲಿ ವಿಜಯೇಂದ್ರ ವಿರೋಧಿಗಳನ್ನೆಲ್ಲ ಒಟ್ಟುಗೂಡಿಸಿ ಟಾಂಗ್ ಕೊಡ್ತಾ ಶಕ್ತಿ ಪ್ರದರ್ಶನ ಮಾಡುತ್ತಿದೆ. ಮತ್ತೊಂದು ಕಡೆ ವಿಜಯೇಂದ್ರ ಬಣ ದೇಗುಲಗಳನ್ನು ಸುತ್ತುತ್ತಾ ಸಂಘಟನೆ ಮಾಡ್ತಾ ಇದ್ದು ದಾವಣಗೆರೆಯಲ್ಲಿ ಸಮಾವೇಶ ನಡೆಸಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದೆ. ಹೀಗೆ 2 ಬಣಗಳ ನಡುವಿನ ಕಿತ್ತಾಟ ಈಗ ಮಿತಿ ಮೀರಿ ಬಿಟ್ಟಿದೆ. ವಿಜಯೇಂದ್ರ ಮತ್ತು ಯತ್ನಾಳ್ ಬಣದ ಬಡಿದಾಟ ಅವರ ತಂಡದ ಸದಸ್ಯರ ನಡುವೆಯೂ ಕಿಚ್ಚು ಹಚ್ಚಿದೆ. ರೇಣುಕಾಚಾರ್ಯ ಮತ್ತು ಪ್ರತಾಪ್ ಸಿಂಹ ಕೀಳು ಪದಗಳನ್ನ ಪರಸ್ಪರ ಕೆಸರಚಾಟಕ್ಕೆ ಮಾಡಿಕೊಂಡಿದ್ದಾರೆ. ಏಟಿಗೆ ತಿರುಗೇಟು ಹೇಗಿತ್ತು ಅನ್ನೋದನ್ನ ನೀವೇ ನೋಡಿ. ವ್ಯರ್ಥ ಆಲಾಪನೆ, ತಿಪ್ಪೆ, ರೇಣುಕಾಚಾರ್ಯಗೆ ಪ್ರತಾಪ್ ಟಾಂಗ್, ಪೇಪರ್ ಸಿಂಹ, ಡಸ್ಟ್ಬಿನ್, ಕೊಚ್ಚೆ, ಕೌಂಟರ್ ಅಟ್ಯಾಕ್. ವಿಜಯೇಂದ್ರ ಬಣದಲ್ಲಿ ಮುಂಚೂಣಿಯಲ್ಲಿ ಕಾಣಿಸಿಕೊಳ್ಳುವ ರೇಣುಕಾಚಾರ್ಯ ಯತ್ನಾಳ್ ಅಂಡ್ ಟೀಮ್ನ ವಿರುದ್ಧ ಗುಡುಕ್ತಾನೆ ಇರ್ತಾರೆ. ಈಗ ರೇಣುಕಾಚಾರ್ಯ ಮತ್ತು ಯತ್ನಾಳ್ ಟೀಮ್ನ ಮಾಜಿ ಸಂಸದ
ಪ್ರತಾಪ್ ಸಿಂಹ ನಡುವೆ ಮಾತಿನ ಗುದ್ದಾಟ ನಡೆದಿದೆ. ಒಬ್ಬರನ್ನೊಬ್ಬರು ಟೀಕಿಸಲು ಕನ್ನಡ ಶಬ್ದಕೋಶದಿಂದ ಆಯ್ದ ನುಡಿ ಮುತ್ತುಗಳನ್ನೇ ಬಳಸಿದ್ದಾರೆ. ಸಿದ್ದು ಸಿಎಂ ಆದಾಗ ಹೂಗುಚ್ಚ ಹಿಡ್ಕೊಂಡು ಮನೆ ಬಾಗಿಲಿಗೆ ಹೋದ ಮತ್ತು ಡಿಸಿಎಂ ಡಿಕೆಶಿ ಅವರ ಕಾಲಿಗೆ ಬಿದ್ದ ವ್ಯಕ್ತಿಯಿಂದ ಪಕ್ಷ ನಿಷ್ಠೆ ಮತ್ತು ಸೈದ್ಧಾಂತಿಕ ಬದ್ಧತೆ ಕಲಿಯಬೇಕಾಗಿಲ್ಲ ಅಂತ ಖಾರವಾಗಿ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಬಂದ ಕೂಡಲೇ ಹೂಗುಚ್ಚ ಹಿಡ್ಕೊಂಡು ಸಿದ್ದರಾಮಯ್ಯನವ್ರ ಮನೆ ಬಾಗಿಲಿಗೆ ಓಡೋಗಿದಂತಹ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರ ಮನೆ ಬಾಗಿಲಿಗೆ ಹೋಗಿ ಕಾಲಿಡ್ಕೊಂಡಂತ ವ್ಯಕ್ತಿಗಳಿಂದ ನಾವು ಪಕ್ಷ ನಿಷ್ಠೆ ಸಿದ್ಧಾಂತ ಬದ್ಧತೆಯನ್ನ ನಾವು ಕಲಿಬೇಕಾದ್ದು. ರೇಣುಕಾಚಾರ್ಯರನ್ನು ಜನರಿಂದ ತಿರಸ್ಕೃತರಾಗಿ ತಿಪ್ಪೆಗೆ ಸೇರಿದವರು ಅಂತ ಹೇಳಿದ್ದಾರೆ ಪ್ರತಾಪ್ ಸಿಂಹ. ಇದರಿಂದ ರೊಚ್ಚಿಗೆದ್ದಿರುವ ರೇಣುಕಾಚಾರ್ಯ ತಮ್ಮ ಡಿಕ್ಷನರಿಯಲ್ಲಿರುವ ಅಣಿಮುತ್ತುಗಳನ್ನೇ ಹೆಕ್ಕಿ ಪ್ರತಾಪ ಸಿಂಹ ವಿರುದ್ಧ ಪ್ರಯೋಗಿಸಿದ್ದಾರೆ. ಪ್ರತಾಪ್ ಸಿಂಹರನ್ನು ಪೇಪರ್ ಸಿಂಹ ಅಂತ ಕರೆದಿರುವ ರೇಣುಕಾಚಾರ್ಯ ಕಳೆದ ಲೋಕಸಭಾ ಚುನಾವಣೆಗೆ ನಿಮಗೆ ಟಿಕೆಟ್ ಅನ್ನೇ ಕೊಡಲಿಲ್ಲ, ನಿಮ್ಮನ್ನು ಕೊಚ್ಚಿಯಲ್ಲಿರುವ ಡಸ್ಟ್ಬಿನ್ಗೆ ಎಸೆದಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ನಿನ್ನೆ ನನ್ನ ಬಗ್ಗೆ ಪೇಪರ್ ಸಿಂಹ ಒಂದು ಹೇಳಿಕೆ ಸೋತವರು ತಿರಸ್ಕರಾದವರು ತಿಪ್ಪೆಗೆ ಎಸೆದಿದ್ದಾರೆ, ತಿಪ್ಪೆ ಸಾರ್ ಬಗ್ಗೆ ಮಾತಾಡಿದ್ದಾರೆ. ಆಯ್ತಪ್ಪ ಪೇಪರ್ ಸಿಂಹ, ನಮ್ಮ ಕ್ಷೇತ್ರದಲ್ಲಿ ನಮಗೆ ಸಾಮರ್ಥ್ಯ ಇದೆ, ನಿನಗೆ ಭಾರಿ ಸಾಮರ್ಥ್ಯ ಐತೆ ಅಂತ ಹೇಳ್ತಲ್ಲಪ್ಪ. ಮೊನ್ನೆ ನಡೆದ 23 ಚುನಾವಣೆಯಲ್ಲಿ ನಿನಗೆ ಸಾಮರ್ಥ್ಯ ಇದ್ದರೆ ಇವ್ರನ್ನ ಯಾಕೆ ಗೆಲ್ಲಿಸಲಿಲ್ಲ, ನಮ್ಮನ್ನು ತಿಪ್ಪಿಸಿದ್ದಂತೀರ. ನಿನಗೆ ಟಿಕೆಟ್ ಕೊಡಬಾರ್ದಂತಂದು ಯಾರ್ಯಾರು ಪತ್ರ ಬರೆದಾರೆ ವರಿಷ್ಠಿಗೆಲ್ಲ ಗೊತ್ತಿದೆ. ಕೊಡಬಾರ್ದಂತೂ ಪತ್ರ ಬರ್ತಾರೆ, ನೀನು ಟಿಕೆಟೇ ಕೊಡಲಿಲ್ಲ. ನಿನ್ನ ತಗೊಂಡು ಹೋಗಿ ಈ ಕೊಚ್ಚೆ ಇರುತ್ತಲ್ಲ, ಕೊಚ್ಚೆ ಡಸ್ಟ್ಬಿನ್ನಿಗೆ ಎಸೆದ್ದಾರೆ. ಡಸ್ಟ್ಬಿನ್ನಿಗೆ ಎಸೆದ್ರ ಬಗ್ಗೆ ನಿಮಗೆ ಸಾಮರ್ಥ್ಯ ಇಲ್ಲ, ನಿನ್ನ ಬಗ್ಗೆ ಯಾಕೆ ಮಾತಾಡಕಪ್ಪ ಪೇಪರ್ ಸಿಂಹ. ಸುಮ್ಮನೆ ಹುಲಿ ಬಂತು ಹುಲಿ ಅಂತ ಇವ್ರು ಹೇಳಿಕೆ ಅಂತಾರೆ. ಇವರೆಲ್ಲ ಸ್ವಯಂ ಘೋಷಿತ ನಾಯಕರು 3 ಮತ್ತು 1 ಜನ ಆದರೆ ಇಂಥವ್ರನ್ನ ಎಸೆದು ಬಿಡ್ತಾರೆ. ನಿಮ್ಮ ಹೊಂದಾಣಿಕೆಯಿಂದ ವಿಪಕ್ಷದಲ್ಲಿ ಕೂತಿದ್ದೇವೆ ಎಂದ ಲಿಂಬಾವಳಿ, ಉಚ್ಚಾಟನೆ ಮಾಡ್ತೇವೆ ಎಂದವರಿಗೆ ಉತ್ತರ ಕೊಡಿ ಎಂದ ಪ್ರತಾಪ್. ಇನ್ನು ಇತ್ತ ಬೆಳಗಾವಿಯಲ್ಲಿ ವಕ್ಫ್ ವಿರುದ್ಧದ ಹೋರಾಟದಲ್ಲಿ ವಿಜಯೇಂದ್ರ ವಿರುದ್ಧದ ಹೋರಾಟವೇ ಜೋರಾಗಿ ಕಾಣಿಸಿತು. ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ವಕ್ಫ್ ಬೈಯೋದ್ರ ಜೊತೆಗೆ ವಿಜಯೇಂದ್ರ ಮತ್ತು ಟೀಮ್ಗೆ ಬೈಯೋದನ್ನು ಕೂಡ ಸೇರಿಸಿಕೊಂಡಿದ್ದರು ಯತ್ನಾಳ್ ಬಣದ ನಾಯಕರು. ನಿನ್ನ ನೇತೃತ್ವದೊಳಗೆ 7 ಸೀಟ್ ಸೋತಿದೀವಲ್ಲಪ್ಪ, 7 ಸೀಟ್ ಸೋತಿವಲ್ಲ ಬಿಜೆಪಿ ಅವರು. 25 ಪ್ಲಸ್ ಸುಮಲತಾ ಅವರು ಸೇರಿ 26. ಜೆಡಿಎಸ್ ನಮ್ಮ ಜೊತೆಗೆ ಬಂತು, 27 ಸೀಟ್ ಇದ್ದು. ನಮ್ಮ ಬಿಜೆಪಿಗೆ 17 ಸೀಟು, ಜೆಡಿಎಸ್ಗೆ 2 ಸೀಟು, 7 ಸೀಟ್ ಬಿಜೆಪಿದೇ ಸೋಲ್ಸಿದ್ರಿ. ಇದು ಹೊಂದಾಣಿಕೆ ರಾಜಕಾರಣ ಅಲ್ಲದ ಇನ್ನೇನು ಅನ್ಬೇಕು ನಾವು? ನಿಮ್ಮನ್ನು ವಿರೋಧ ಪಕ್ಷದಾಗ ಕೂರಿಸಿದಾರೆ. ಈಗ ನಿಮ್ಮ ಹೊಂದಾಣಿಕೆ ರಾಜಕಾರಣದಿಂದ ವಿರೋಧ ಪಕ್ಷಕ್ಕೆ ಬಂದಿದ್ದೀವಿ ನಾವು. ಏನೇನು ಗಡಿಬಿಡಿ ಮಾಡಿದಿರಿ ಅಂತ ಹೇಳುವಂತ ಸಂದರ್ಭ ಇದಲ್ಲ. ಜನ ಬಿಜೆಪಿ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ನೀವು ಕಾಂಗ್ರೆಸ್ನವ್ರ ಜೊತೆಗೋ ಸಿದ್ದರಾಮಯ್ಯನ ಜೊತೆಗೋ ಡಿ.ಕೆ. ಶಿವಕುಮಾರ್ ಜೊತೆಗೋ ಹೊಂದಾಣಿಕೆ ಮಾಡಕ್ಕೆ ನಿಮ್ಮನ್ನು ಅಧ್ಯಕ್ಷ ಮಾಡಿಲ್ಲ. ಹುಷಾರ್. ಹೀಗೆ ಅರವಿಂದ ಲಿಂಬಾವಳಿ ನೇರವಾಗಿ ವಿಜಯೇಂದ್ರರನ್ನೇ ಪ್ರಶ್ನೆ ಮಾಡಿದ್ದಾರೆ. ನಿಮ್ಮ ಹೊಂದಾಣಿಕೆಯಿಂದಲೇ ಬಿಜೆಪಿಗೆ ಈ ಸ್ಥಿತಿ ಅಂತ ನೇರವಾಗಿ ಆರೋಪಿಸಿದ್ರೆ ಯತ್ನಾಳ್ರನ್ನು ಉಚ್ಚಾಟನೆ ಮಾಡ್ತೇವೆ ಅಂದವರಿಗೆ ತಕ್ಕ ಉತ್ತರ ಕೊಡಿ ಅಂತ ಜನರಿಗೆ ಕರೆ ಕೊಟ್ಟ ವಿಜಯೇಂದ್ರ ನೇರವಾಗಿ ವಿಜಯೇಂದ್ರಗೆ ಸವಾಲ್ ಹಾಕಿದ್ದಾರೆ. ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ? ಯತ್ನಾಳ್ರಾಗ್ಲಿ ಸಾವುಕಾರರಾಗ್ಲಿ ಯಾರ ವಿರುದ್ಧ ಟೊಂಕ ಕಟ್ಟಿ ಇವತ್ತು ಬೀದಿಗಿಳಿದಿದ್ದಾರೆ? ರೈತರ ಪರವಾಗಿ ಯತ್ನಾಳ್ರನ್ನ ಉಚ್ಚಾಟನೆ ಮಾಡ್ಬೇಕಾ? ಯತ್ನಾಳ್ರ ಹೇಳಿದ್ರು ಅವನು ಯಾವನ ಒಬ್ಬನ ಹೆಸರನ್ನ, ಅವನೇನೋ ಲಫಂಗನ ಲಫಡನ ಎಂತದ ಹೇಳಿದ್ರು. ಇಂಥವ್ರಿಗೆ ನಾವು ಉತ್ತರ ಕೊಡ್ಬೇಕಾ? ನಿಮ್ಮ ಪರವಾಗಿ ನಿಂತಿರೋರ ಪರವಾಗಿ ನೀವಿವತ್ತು ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅಂತಂದಾಗ ನೀವು ಎದ್ದು ನಿಂತು ಪ್ರೊಟೆಸ್ಟ್ ಮಾಡಬೇಕು, ನೀವು ಧ್ವನಿ ಎತ್ತಬೇಕು. ಯಾಕೆಂದ್ರೆ ಸಾವುಕಾರರು ಯತ್ನಾಳ್ರು ನಿಮ್ಮ ಪರ ಹೋರಾಟಕ್ಕೆ ಇವತ್ತು ಇಲ್ಲಿ ಬಂದಿರೋದು ಬಂಧುಗಳೇ. ಬಹುಶಃ ಬಿಜೆಪಿಯಲ್ಲಿ ಈಗಿರುವಷ್ಟು ಬಹಿರಂಗ ಆಂತರಿಕ ತಿಕ್ಕಾಟ ಯಾವತ್ತೂ ಇರಲಿಲ್ಲ ಅನ್ಸುತ್ತೆ. ರಿಪೇರಿ ಮಾಡೋದಕ್ಕೆ ಅಸಾಧ್ಯ ಎನ್ನುವಂತಹ ಪರಿಸ್ಥಿತಿಗೆ ತಲುಪಿರುವ ಬಿಜೆಪಿಯ ಬಣ ಬಡಿದಾಟಕ್ಕೆ ಹೈಕಮಾಂಡ್ ಇನ್ನಾದ್ರೂ ಬ್ರೇಕ್ ಹಾಕುತ್ತಾ? ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಬಣ ಬಡಿದಾಟಕ್ಕೆ ಫುಲ್ ಸ್ಟಾಪ್ ಹಾಕುವ ಕಾಲ ಬಂತ. ಬಿಜೆಪಿಯ ಇತಿಹಾಸದಲ್ಲೇ ಅತ್ಯಂತ ಪ್ರಬಲವಾದ ಹೈಕಮಾಂಡ್ ಕಳೆದ 10 ವರ್ಷಗಳಲ್ಲಿ ಇದೆ ಅನ್ನೋದು ವಿಶ್ಲೇಷಣೆ. ಆದ್ರೆ ಕರ್ನಾಟಕದಲ್ಲಿ ಯಾವತ್ತೂ ಕಾಣಿಸದಷ್ಟು ಆಂತರಿಕ ಸಂಘರ್ಷ ಬೀದಿ ನಾಟಕವಾಗಿದೆ. ಪ್ರಬಲ ಅಂತ ಕರೆಸಿಕೊಳ್ಳುವ ಹೈಕಮಾಂಡ್ ಇದ್ದರೂ ಇಲ್ಲಿವರೆಗೆ ಇದನ್ನು ಶಮನ ಮಾಡಲು ಸಣ್ಣ ಪ್ರಯತ್ನ ನಡೆಸಿದ್ದು ಕೂಡ ಕಾಣಿಸುತ್ತಿಲ್ಲ. ಇದು ಪಕ್ಷದ ನಿಷ್ಠರಿಗೂ ಆಘಾತ ತಂದಿದೆ. ಹೀಗಾಗಿಯೇ ಬೀದಿ ಜಗಳ ಮಾಡುತ್ತಿರುವ ಎರಡೂ ಬಣಗಳ ರೆಬೆಲ್ಗಳಿಗೆ ಮಾಜಿ ಸಚಿವ ಸಿಟಿ ರವಿ ಮಾರ್ಮಿಕವಾಗಿ ಕಿವಿಮಾತು ಹೇಳಿದ್ದಾರೆ. ಸದ್ಯ ಬಿಜೆಪಿಯ ಒಳಜಗಳ ಪರಾಕಾಷ್ಠೆಗೆ ಹೋಗಿ ತಲುಪಿಯಾಗಿದೆ. ಈ ವಾರ ಕೋರ್ ಕಮಿಟಿ ಸಭೆ ನಡೆಯುವ ಸಾಧ್ಯತೆ ಇದೆ. ಅದಾದ ಬಳಿಕ ಹಾದಿ ಬೀದಿಯಲ್ಲಿ ಮಾತನಾಡುವವರಿಗೆ ಅಂಕುಶ ಹಾಕಲು ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ಆದ್ರೆ ಈಗಾಗಲೇ ಎರಡೂ ಬಣಗಳಲ್ಲಿ ಸದಸ್ಯರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಯಾರ ವಿರುದ್ಧ ಕ್ರಮ ಕೈಗೊಂಡರು ಅದರ ಪರಿಣಾಮ ಕೂಡ ದೊಡ್ಡ ಮಟ್ಟದಲ್ಲೇ ಇರುವ ಸಾಧ್ಯತೆ ಇದೆ. ಹೀಗಾಗಿ ಕಾಲ ಮಿಂಚಿ ಹೋದ ನಂತರ ಬಿಜೆಪಿ ಹೈಕಮಾಂಡ್ ಏನ್ ಮಾಡುತ್ತೆ ಅನ್ನೋದನ್ನ ನೋಡಬೇಕು.